ಅಮೇಜಿಂಗ್. ಅಷ್ಟೆಲ್ಲ ಹಾಕಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಎಷ್ಟಿದೆ ರೈಸ್ ಇಲ್ಲಿ? ರೈಸ್ ಒಂದೊಂದು ಕಾಸ್ಟ್ ಇದೆ. ಮೇಲೆ ಹೋಗ್ತಾ ಇಲ್ಲ, ಇದು ಇಲ್ಲೇ ಇದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವಾಗ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡ್ದಂಗೆ ನಾವು ಗೆಸ್ಟ್ ಹೌಸ್ ಬಂದು ರೀಚ್ ಆಗಿದ್ದೀವಿ ಆಸ್ಟ್ರಿಯಾದಲ್ಲಿ. ಸೊ ಇವಾಗ ಲಗೇಜ್ ಎಲ್ಲ ಒಳಗಡೆ ತಗೊಂಡೋಗಿ ಇಟ್ಬಿಟ್ಟು ಬನ್ನಿ ಗೆಸ್ಟ್ ಹೌಸ್ ಹೇಗಿದೆ ಅಂತ ನೋಡೋಣ. ಓಪನ್ ಆಯ್ತಾ? ಅವ್ರು ಕಳ್ಸಿದ್ರು ಕೋಡ್. ಇವಾಗ ಕಳ್ಸಿದ್ರ? ಮತ್ತೆ ಇಲ್ಲಿ ಕೀಗಳು ಇಟ್ಟಿದ್ರು, ಹಾಗೆ ನಂಬರ್ ಕೊಟ್ಟಿರ್ತಾರೆ. ಸೊ ಆ ನಂಬರ್ ಇಲ್ಲಿ ಹಾಕಿದ್ರು, ಅದನ್ನ ಎಂಟರ್ ಮಾಡೋದಕ್ಕೆ ಓಪನ್ ಆಯ್ತು. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ವೆಲ್ಕಮ್ ಟು ಅವರ್ ಹೋಮ್ ಇನ್ ಆಸ್ಟ್ರಿಯಾ. ಸೊ ಸದ್ಯಕ್ಕೆ ಇದು ನಮ್ಮ ಮನೆ. 4 ದಿನ ಅಂದ್ರೆ 3 ರಾತ್ರಿ 4 ದಿನ ಇಲ್ಲಿ ಇರ್ತೀವಿ. ಸೊ ಬನ್ನಿ ಇವಾಗ ಈ ಒಂದು ಮನೆ ಹೇಗಿದೆ ಅಂತ ತೋರಿಸ್ತೀನಿ. ಸ್ಟಾರ್ಟಿಂಗ್ ಬಂದಂಗೆನೆ ನೀವು ನೋಡ್ತಿರ್ಬೋದು, ಇಲ್ಲಿ ದೊಡ್ಡ ಸ್ಲಿಪ್ಪರ್ ಇಟ್ಟಿದ್ದಾರೆ. ಅಂದ್ರೆ ಮನೇಲಿ ಹಾಕೊಳ್ಳೋ ಸ್ಲಿಪ್ಪರ್ಸ್ ನ ಇದ್ರೊಳಗಡೆ ಇಟ್ಟಿದ್ರು. ಹಾಗೆ ಇಲ್ಲಿ ಲಗೇಜ್ ಎಲ್ಲ ಇಡೋದಕ್ಕೆ ಪ್ಲೇಸ್ ಇದೆ, ಆಲ್ರೆಡಿ ಲಗೇಜ್ ಇಟ್ಟಿದೀವಿ. ಸ್ಟಾರ್ಟಿಂಗ್ ಗೆನೆ ಬಾತ್ರೂಮ್ ಇದೆ, ಶವರ್ ಏರಿಯಾ, ಟಾಯ್ಲೆಟ್ ಹಾಗೆ ಎಲ್ಲ ಇಲ್ಲೇ ಇದೆ. ಹಾಗೆ ಮುಂದೆ ಏನಿದೆ ನೋಡೋಣ. ಹಾಗೆ ಇಲ್ಲಿ ನಾವು ಅಡಿಗೆ ಮಾಡೋದಿಕ್ಕೆ ಅಂತ ಸ್ವಲ್ಪ ಸಾಮಾನು ತಂದಿದ್ದೀವಿ. ಹಾಗೆ ಇಲ್ಲೇನಿದೆ ನೋಡೋಣ ಬನ್ನಿ. ಸ್ಲೈಡಿಂಗ್ ಡೋರ್ ಇದೆ. ಸೊ ಇದು ಬೆಡ್ರೂಮ್. ಲೈಟ್ ಎಲ್ಲಿದೆ? ಇಲ್ಲಿದೆ. ಸೊ ಈ ತರ ಇದೆ ಬೆಡ್ರೂಮ್. ಕಬೋರ್ಡ್ಸ್ ಕೂಡ ಇದೆ, ತುಂಬಾನೇ ಸ್ಪೇಷಿಯಸ್ ಆಗಿದೆ. ಸೊ ಒಂದು ವಾರ, ಒಂದು ತಿಂಗಳು ಇಲ್ಲೇ ಸೆಟ್ಲ್ ಆಗ್ಬೋದು, ಹಂಗಿದೆ ಮನೆ ಮಾತ್ರ. ಸೊ ಚೆನ್ನಾಗಿದೆ. ಸೊ ಈ ತರ ಇದೆ ಬೆಡ್ರೂಮ್. ನೆಕ್ಸ್ಟ್ ಮುಂದೆ ಹೋದ್ರೆ ನಾವು ಎಲ್ಲಿ ಬರ್ತೀವಿ ಅಂದ್ರೆ ಕಿಚನ್. ಸೊ ಈ ಕಡೆ ಕಿಚನ್ ಇದೆ, ಈ ಕಡೆ ಡೈನಿಂಗ್ ಏರಿಯಾ ಇದೆ, ಈ ಕಡೆ ಲಿವಿಂಗ್ ರೂಮ್ ಇದೆ. ಎಲ್ಲ 3 ಒಂದ್ರಲ್ಲೇ ಮಾಡಿದ್ದಾರೆ, ಬಟ್ ಚೆನ್ನಾಗಿದೆ. ಸೊ ಕಿಚನ್ ಅಲ್ಲಿ ಏನಂದ್ರೆ ನಾವು ಅಡಿಗೆ ಮನೇಲಿ ಏನೇನು ಇಟ್ಕೊಂತೀವಿ ಅದೇ ರೀತಿ ಪ್ರತಿಯೊಂದು ಇಟ್ಟಿದ್ದಾರೆ. ಸೊ ನೋಡಿ, ಇಲ್ಲೆಲ್ಲ ಗ್ಲಾಸಸ್, ಕಪ್ಸ್ ಅದೆಲ್ಲ ಇಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ಪ್ಲೇಟ್ಸ್ ಇದೆ. ಹಾಗೆ ನೀವು ಇಲ್ಲಿ ನೋಡ್ತಿರ್ಬೋದು ಏನೇನು ಇಟ್ಟಿದ್ದಾರೆ ಅಂತ ಹೇಳಿ. ಬಾಲ್ಕನಿ ತೋರಿಸ್ತೀನಿ ಬನ್ನಿ. ಬಾಲ್ಕನಿಯಿಂದ ವ್ಯೂ ಹೇಗಿದೆ ನೋಡೋಣ. ವಾವ್ ವಾವ್ ವಾವ್, ಅಮೇಜಿಂಗ್. ಬಾಲ್ಕನಿಯಿಂದ ವ್ಯೂ ನೋಡಿ ನೀವೇ ಹೇಗಿದೆ ಅಂತೇಳಿ. ಕಾಮೆಂಟ್ ಮಾಡಿ ಹೇಳಿ ಬಾಲ್ಕನಿಯಿಂದ ವ್ಯೂ ಹೇಗಿದೆ ಅಂತ. ಹಾಗೆ ಈ ಕಡೆ ಇವಾಗ ಸನ್ಸೆಟ್ ಆಗೋ ಟೈಮ್ ಆಗಿರೋದ್ರಿಂದ ಸನ್ಸೆಟ್ ಆಗ್ತಿದೆ. ಬ್ಯೂಟಿಫುಲ್ ಆಗಿದೆ ವ್ಯೂ ಮಾತ್ರ. ಮೌಂಟೇನ್ ವ್ಯೂ, ಅದು ಸ್ನೋ ಕ್ಯಾಪ್ಡ್ ಮೌಂಟೈನ್ಸ್. ಒಂದು ದಟ್ಟ ಕಾಡಿನ ಮಧ್ಯ ಈ ತರ ಮನೆ ಮಾಡ್ಕೊಂಡು ಇದೀವಿ. ಅಲ್ಲೆಲ್ಲ ನೋಡ್ತಿದ್ದೀರಲ್ಲ, ಅದೆಲ್ಲ ಅಲ್ಲಿ ಕಾಣಿಸ್ತಿದ್ದಿಲ್ಲ, ಅದೆಲ್ಲ ಹಳ್ಳಿಗಳು. ಸೊ ಅದನ್ನ ನಾಳೆ ಎಕ್ಸ್ಪ್ಲೋರ್ ಮಾಡೋಣ. ಹಾಗೆ ಎಲ್ಲ ಟಯರ್ಡ್ ಆಗಿದೀವಿ, ಇವಾಗ ಫ್ರೆಶ್ ಅಪ್ ಆಗ್ತೀವಿ. ಫ್ರೆಶ್ ಅಪ್ ಆದ್ಮೇಲೆ ಎಲ್ಲ ಕುಕಿಂಗ್ ಬ್ಲಾಗ್ ಮಾಡಿ ಅಂತಿದ್ರಲ್ಲ, ಸೊ ಕುಕಿಂಗ್ ಬ್ಲಾಗ್ ಮಾಡ್ತೀನಿ. ಏನ್ ಮಾಡ್ತೀನಿ ನೋಡ್ತಾ ಇರಿ. ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀವಿ. ಇವಾಗ ಎಲ್ರೂ ಫ್ರೆಶ್ ಆದ್ವಿ. ಇವಾಗ ಕುಕ್ ಮಾಡಬೇಕು. ಆಕ್ಚುಲಿ ಐ ಆಮ್ ನಾಟ್ ಗುಡ್ ಎಟ್ ಕುಕಿಂಗ್. ನಾನು ಮಾಡೋದನ್ನೆಲ್ಲ ಫಾಲೋ ಮಾಡಬೇಡಿ, ಬಟ್ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ನಮ್ಮ ಮನೆಯಲ್ಲಿ ಉದಯ್ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಇಲ್ಲಿ ಒಂದು ಬೇಬಿ ರಾಬಿಟ್ ಇದೆ. ಇವಾಗ ಏನು ಮಾಡೋಣ ಅನ್ಕೊಂಡಿದ್ದೀನಿ ಅಂದರೆ ಪಾಸ್ತಾ ಮಾಡೋಣ ಅನ್ಕೊಂಡಿದ್ದೀನಿ. ಸೊ ಇವಾಗ ಬನ್ನಿ ನಾನು ಯಾವ ಥರ ಪಾಸ್ತಾ ಮಾಡ್ತೀನಿ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ನಿಮಗೆ ನಾನು ಅವಾಗೊಂದು ತೋರಿಸಿರಲಿಲ್ಲ. ಸೊ ಇಲ್ಲಿ ಯಾವಾಗಲೂ ತೋರಿಸ್ದಂಗೆ ಬ್ಯಾಕ್ ಓವನ್ ಇದೆ. ಹಾಗೆ ಇದ್ರ ಪಕ್ಕ ನೋಡಿ ಡಿಶ್ ವಾಷರ್ ಕೂಡ ಇದೆ. ಮತ್ತೆ ಇಲ್ಲಿ ಏನೇನೋ ತಿನ್ಸಿಟ್ಟಿದ್ದಾರೆ. ಅಂದರೆ ಇದು ಡಸ್ಟ್ಬಿನ್ ಇದೆ. ಎಲ್ಲಿ? ಡಿಶ್ ವಾಷರ್ ಟ್ಯಾಬ್ಲೆಟ್ಸ್ ಇದೆ, ನಾನು ನೋಡಿರಲಿಲ್ಲ. ಮತ್ತೆ ಹಾಗೆ ಕೈಯಲ್ಲಿ ತೊಳೆಯೋದಾದ್ರೆ ಅದಕ್ಕೆ ಸ್ಕ್ರಬ್ಬರ್ ಎಲ್ಲ ಇಟ್ಟಿದ್ದಾರೆ. ಮತ್ತೆ ಈ ಕಡೆ ಫ್ರಿಡ್ಜ್ ಇದೆ. ನೀರು ಬಿಸಿ ಆಗ್ತಿದೆ ಇಲ್ಲಿ. ಸೊ ಬಿಸಿಯಾಗಿ ಅದನ್ನ ಪಾಸ್ತಾ ಎಲ್ಲ ಹಾಕಾದ್ಮೇಲೆ ಕಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡೋಣ. ಹಾಗೆ ಇಲ್ಲಿ CM ಮೇಡಮ್ ಅವರು ಏನೋ ಬರೀತಾ ಇದ್ದಾರೆ. ವಾವ್, ನೀನ್ ಬರ್ದಿದ್ದ? ಅದು ಪೆನ್ಸಿಲ್ ಬರ್ದಿದ್ದಾಳೆ, ಚೆನ್ನಾಗಿದೆ ಚಿನ್ನಿ. ಓಕೆ, ಬರೀ ಪಾಸ್ತಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾನು ಈ ಪಾಸ್ತಾ ತಗೊಬಂದಿದ್ದೀನಿ. ಇದನ್ನ ಬೇಯಕ್ಕಿಡ್ತೀನಿ. ನೀರಿವಾಗ ಕುದೀತಾ ಇದೆ. ಪಾಸ್ತಾ ಹಾಕ್ತಾ ಇದ್ದೀನಿ. ನನಗೆ ಸಿಯಾ ನನಗೇನೋ ಮಾಡ್ಕೊಡ್ತಾಳಂತೆ ಪೇಪರಲ್ಲಿ. ಮತ್ತೆ ನಿನ್ಗ ಮತ್ತು ನನಗೆ ಅಂದರೆ ಅವಳಿಗಂತೆ, ನನಗಲ್ಲಂತೆ. ಹಂಗಲ್ಲ, ಈಗ ಯಾರಿಗೆ ಮಾಡ್ತಿರೋದು ನೀನು? ಸರಿ ಮಾಡು. ಏನದು?
ಫ್ಲವರ್ ಮಾಡಿದ್ದಾಳೆ, ಚೆನ್ನಾಗಿದೆ ಚಿನ್ನಿ, ಥ್ಯಾಂಕ್ ಯು. ಪಾಸ್ತಾ ಇಲ್ಲಿ ಬೇಯ್ದಿದೆ, ಅದ್ರ ಜೊತೆಗೆ ಆನಿಯನ್ ಮತ್ತು ಗಾರ್ಲಿಕ್ ಕಟ್ ಮಾಡಾಗಿದೆ. ಅದ್ರ ಜೊತೆಗೆ ನಾನು ಇನ್ನೇನೇನು ಯೂಸ್ ಮಾಡ್ತಿದ್ದೀನಿ ಅಂದರೆ ಚಿಲ್ಲಿ ಫ್ಲೇಕ್ಸ್, ಟೊಮೆಟೊ ಸಾಸ್, ಒರಿಗ್ಯಾನೋ ಮತ್ತು ಸ್ವಲ್ಪ ಮನೆಯದು ಚಿಲ್ಲಿ ಪೌಡರ್ ತೊಗೊಬಂದಿದ್ದೀನಿ. ಸೊ ಅದ್ರ ಜೊತೆಗೆ ಆಯಿಲು ಇಷ್ಟೇ, ಇನ್ನೇನು ಯೂಸ್ ಮಾಡ್ತಿಲ್ಲ. ಇವಾಗ ಸ್ವಲ್ಪ ಬಿಸಿಯಾಗಿದೆ ಪಾತ್ರೆ, ಆಯಿಲ್ ಹಾಕೋಣ, ಗಾರ್ಲಿಕ್ ಹಾಕೋಣ, ಆನಿಯನ್ ಹಾಕ್ಬಿಡೋಣ. ನೆಕ್ಸ್ಟ್ ಇವಾಗ ಟೊಮೆಟೊ ಸಾಸ್ ಹಾಕ್ತಿದ್ದೀನಿ, ಫುಲ್ ಹಾಕ್ತೀನಿ. ಅದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೋಣ, ಒರಿಗೇನೋ ಹಾಕೋಣ. ಅಷ್ಟೆಲ್ಲ ಹಾಕಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಸೊ ಏನೇನು ಹಾಕಿದ್ದೀನಿ ಎಲ್ಲ ರುಚಿಗೆ ತಕ್ಕಷ್ಟೇ ಹಾಕೋಬೇಕು. ಅದಾದ್ಮೇಲೆ ಪಾಸ್ತಾ ಬೇಯಿಸ್ಕೊಂಡಿರ್ತೀವಲ್ವಾ, ಬಾಯಲ್ಲಿ ನೀರು ಬರ್ತಿದೆ ಯಾಕಂದರೆ ಬೆಳಿಗ್ಗೆಯಿಂದ ಊಟ ಮಾಡಿಲ್ಲ. ಸೊ ಹಂಗಾಗಿ ಬಾಯಲ್ಲೆಲ್ಲ ನೀರು ಬರ್ತಿದೆ, ಎಷ್ಟೊತ್ತಿಗೆ ತಿಂತೀನೋ ಅನ್ನಂಗೆ ಆಗ್ಬಿಟ್ಟಿದೆ. ಸೊ ಪಾಸ್ತಾ ಬೇಯಿಸ್ಕೊಂಡಿರ್ತೀವಲ್ವ, ಅದಕ್ಕೆ ಇಮಿಡಿಯೇಟಾಗಿ ಬೆಂದಾದ್ಮೇಲೆ ಹಾಟ್ ವಾಟರ್ ತೆಗೆದು ಒಂದ್ಸರಿ ಕೋಲ್ಡ್ ವಾಟರ್ ಹಾಕಬೇಕು, ಯಾಕಂದರೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಅಂತ ಹೇಳಿ. ಸೊ ಇವಾಗ ನಾನು ಅದನ್ನೆಲ್ಲ ಕೋಲ್ಡ್ ವಾಟರ್ ಎಲ್ಲ ಹಾಕಿ ನೀರೆಲ್ಲ ತೆಗೆದಿದ್ದೀನಿ. ಇವಾಗ ಬೇಯಿಸ್ಕೊಂಡಿರೋ ಪಾಸ್ತಾ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಪಾಸ್ತಾ ರೆಡಿ ಆಗುತ್ತೆ. ಬಿಸಿ ಬಿಸಿ ಯಮ್ಮಿ ಪಾಸ್ತಾ. ಟೇಸ್ಟ್ ಮಾಡಿ ಹೇಳು ಹೇಗಿದೆ ಅಂತ. ಹೇಗಿದೆ? ಇವಾಗ ನಾನೇ ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ. ಚೆನ್ನಾಗಿದೆ, ಟ್ರೈ ಮಾಡ್ಬೋದು ಯಾರಾದರೂ ಮನೇಲಿ ಸಿಂಪಲ್ ಆಗಿ ಪಾಸ್ತಾ ಮಾಡಬೇಕು ಅಂದರೆ ಈ ಥರ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಆಸ್ಟ್ರಿಯಾದಲ್ಲಿ ಡೇ 2. ಬೆಳಿಗ್ಗೆ ಬೇಗನೆ ಎಚ್ಚರ ಆಯಿತು, ಒಂದು 7 o'clock ಹಂಗೆಲ್ಲ ಎದ್ವಿ. ಇವಾಗ ಬಾಲ್ಕನಿಗೆ ಬಂದಿದ್ದೀನಿ. ಟೆಂಪ್ರೇಚರ್ ಎಷ್ಟಿದೆ ಗೊತ್ತಾ? ಬರೀ 10 ಡಿಗ್ರಿ ಇದೆ. ಹಾಗೆ ಹಕ್ಕಿಗಳು ಚಿಲಿಪಿಲಿ ಕೇಳಿಸ್ತಾ ಇದೆ. ಕೇಳಿಸ್ತಿದ್ಯಾ ನಿಮ್ಗೂ? ಹಾಗೆ ವ್ಯೂ ತೋರಿಸ್ತೀನಿ ನೋಡಿ ಬಾಲ್ಕನಿಯಿಂದ. ಹಿಂದೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಕ್ಲೌಡ್ಸ್ ಎಲ್ಲ ಇವಾಗ ಸ್ವಲ್ಪ ಕ್ಲಿಯರ್ ಆಗ್ತಿದೆ, ಹಂಗಾಗಿ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಸೊ ಇವಾಗ ಕಾಫಿ ಕುಡಿಬೇಕು, ಬ್ರೇಕ್ಫಾಸ್ಟ್ ಮಾಡಬೇಕು. ಬನ್ನಿ, ನಾವೀಗ ಕಾಫಿ ಕುಡಿಬೇಕು. ಬಟ್ ಸಿಯಾ ಆಲ್ರೆಡಿ ಮಿಲ್ಕ್ ಕುಡಿದು ಬ್ರೇಕ್ಫಾಸ್ಟ್ ಮಾಡ್ತಿದ್ದಾಳೆ. ಬ್ರೇಕ್ಫಾಸ್ಟಿಗೆ ಅವಕಾಡೋ ಟೋಸ್ಟ್, ಸೊ ಬ್ರೆಡ್ ತಗೊಬಂದಿದ್ವಿ. ಇವಾಗ ಬ್ರೆಡ್ ಟೋಸ್ಟಿಗೆ ಹಾಕೋಣ. ಬನಾನಾ ಮತ್ತೆ ಅವಕಾಡೋ ಟೋಸ್ಟ್ ರೆಡಿಯಾಗಿದೆ. ನೋಡಿ ಯಾವ ಥರ ಇದೆ ಅಂತ. ನಾನು ಯಾವತ್ತೂ ತಿಂದಿಲ್ಲ, ಬಟ್ ಉದಯ್ ಇಷ್ಟ ಅಂತ ಹೇಳಿ ಅವಾಗವಾಗ ಮಾಡಿಸ್ಕೊತಾ ಇರ್ತಾರೆ. ಬ್ರೇಕ್ಫಾಸ್ಟ್ ಇವಾಗ ನಮ್ಮ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಬನ್ನಿ. ಈಗ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊತಿದ್ದೀನಿ. ನನಗೆ ಬ್ರೇಕ್ಫಾಸ್ಟ್ ಅವಕಾಡೋ ಟೋಸ್ಟೇನೆ, ಬಟ್ ನಾನು ಅವಕಾಡೋ ಬನಾನಾ ಎಲ್ಲ ಹಾಕೊಂತಿಲ್ಲ. ಜಸ್ಟ್ ಆನಿಯನ್ ಹಾಕ್ತಿದ್ದೀನಿ, ಮತ್ತೆ ಟೊಮೆಟೊ, ನಾರ್ಮಲ್ ಟೊಮೆಟೊ ತಂದಿರಲಿಲ್ಲ, ಹಂಗಾಗಿ ಈ ಟೊಮೆಟೊ ಹಾಕೊಂತಿದ್ದೀನಿ. ಸೊ ಇವಾಗ ಕಟ್ ಮಾಡಬೇಕು. ಕ್ಯಾಬೇಜ್ ಹಾಕ್ತಾರೆ ಚಿಲ್ಲಿ. ಅವಕಾಡೋ, ಟೊಮ್ಯಾಟೊ ಮತ್ತೆ ಆನಿಯನ್ ಎಲ್ಲ ಹಾಕಿದ್ದೀನಿ. ಇದನ್ನ ಸ್ಮ್ಯಾಶ್ ಮಾಡಿ ಇದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತೆ ನಮಗೆ ಏನೋ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ರೆ ರೆಡಿ ಆಗುತ್ತೆ. ಬೇಯಿಸಿದ್ರೇನೆ ಚಂದ ಇರುತ್ತೆ. ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ. ಚೆನ್ನಾಗಿದೆ. ಇವಾಗ ಬ್ರೇಕ್ಫಾಸ್ಟ್ ಆಯ್ತು. ಬ್ರೇಕ್ಫಾಸ್ಟ್ ಆದ್ಮೇಲೆ ಏನ್ ಹೇಳಿ ನೆಕ್ಸ್ಟ್ ಕಾಫಿ. ಸೊ ಇವಾಗ ನಾನು ಕಾಫಿ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿ ಕಾಫಿ ರೆಡಿ. ಇವಾಗ ಸ್ವಲ್ಪ ಗ್ರಾಸರೀಸ್ ಶಾಪಿಂಗ್ ಮಾಡ್ಕೊಂಡು ಬರಕ್ಕೆ ಹೋಗ್ತಿದ್ದೀವಿ. ಬನ್ನಿ, ಇವಾಗ ಆಸ್ಟ್ರಿಯಾದ ಹಳ್ಳಿಗಳಲ್ಲಿ ಸೂಪರ್ ಮಾರ್ಕೆಟ್ಸ್ ಹೇಗಿರುತ್ತೆ ಅಂತ ನೋಡಿಕೊಂಡು ಸ್ವಲ್ಪ ಗ್ರಾಸರೀಸ್ ಶಾಪಿಂಗ್ ಮಾಡ್ಕೊಂಡು ಬರೋಣ. ಎಷ್ಟು ದೂರ ಇದೆ ಸೂಪರ್ ಮಾರ್ಕೆಟ್ ಇಲ್ಲಿಂದ? 15 ಮಿನಿಟ್ಸ್. ನಾವಿವಾಗ ಅಲ್ಲಿ ಕೆಳಗಡೆ ಕಾಣ್ತಿರೋ ಹಳ್ಳಿಗೆ ಹೋಗ್ತಿರೋದಾ? ಮತ್ತೆ ಬೇರೆ ಇಲ್ಲೂ ಕ್ಲೋಸಾ ಸಂಡೇ ಎಲ್ಲ? ಅಯ್ಯೋ, ಜರ್ಮನಿಲಿ ಮಾತ್ರ ಸಂಡೇಸ್ ಎಲ್ಲ ಶಾಪ್ಸ್ ಕ್ಲೋಸ್ ಇದ್ದು ಅನ್ಕೊಂಡಿದ್ವಿ. ಆಸ್ಟ್ರಿಯಾದಲ್ಲೂ ಎಲ್ಲ ಕ್ಲೋಸ್ ಇದೆಯಂತೆ. ಗ್ರಾಸರೀಸ್ ತರಕ್ ಹೋಗಕ್ಕೆ ದಿನ ಈ ತರ ವ್ಯೂ ಇದ್ರೆ ಹೇಗಿರುತ್ತೆ? ಒಂದಿನ ಚೆನ್ನಾಗಿರುತ್ತೆ ಅಷ್ಟೇ, 2 ದಿನ.
ಅದು ನಿಜಾನೇ. ಡೈಲಿ ಆದ್ರೆ ಆದ್ರೂ ಓಡಾಡೋರಿಗೆ ಸ್ವಲ್ಪ ಕಷ್ಟ. ಅದು ಈ ಟೈಮಲ್ಲೇ ಇಷ್ಟು ಸ್ನೋ ಇದೆ ಅಂತಂದ್ರೆ ಇನ್ ವಿಂಟರ್ ಅಲ್ಲಿ ಪಾಪ ಇವ್ರ ಕತೆ ಅಷ್ಟೇ ಅಲ್ಲ. ಅದಕ್ಕೇನೆ ಇಲ್ಲಿ ಎಲ್ಲಾ ಮನೆಗಳನ್ನು ಬರೀ ಮರದಿಂದನೇ ಮಾಡಿರೋದು. ಮರ ಅಂದ್ರೆ ಜಾಸ್ತಿ ಮರ ಯೂಸ್ ಮಾಡಿದ್ದಾರೆ ನೋಡಿ. ಇಲ್ಲಿ ತೋರಿಸ್ತೀನಿ ಇವಾಗ. ಇದು ನೋಡಿ ಬಾಲ್ಕನೀಸ್ ಎಲ್ಲ ಫುಲ್ ಯಾವ ತರ ಮರದಲ್ಲಿ ಹಾಕಿ ಮಾಡಿದ್ದಾರೆ ಅಂತ. ಜಾಸ್ತಿ ಹೋಟೆಲ್ಗಳು ಅನ್ಸುತ್ತಲ್ಲ ಇದೆಲ್ಲ. ಹಾ, ಈ ಏರಿಯಾ ಫುಲ್ ಬರೀ ಹೋಟೆಲ್ ರೆಸ್ಟೋರೆಂಟ್ಸ್ ಆ ತರದೇ ಇದೆ. ಇಲ್ಲಿ ನೋಡಿ ಸ್ಕೀಯಿಂಗ್ ಮಾಡ್ತಿದ್ದಾರೆ ಎಲ್ಲ. ಹೋಗೋಣ ಬಾ ಚಿನ್ನಿ ನಾವು. ಆಯ್ತು ಹೋಗೋಣ ಇವಾಗ. ಇವಾಗ ಸೂಪರ್ ಮಾರ್ಕೆಟ್ ಹತ್ರ ಬಂದ್ವಿ. ಪ್ಲೇಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ, ಸಖತ್ತಾಗಿದೆ ನೋಡಿ ನನ್ನ ಹಿಂದೆ ಹೇಗಿದೆ ಅಂತ. ಸೊ ಬನ್ನಿ ಇವಾಗ ಒಳಗೆ ಹೋಗೋಣ. ಹೆಂಗೋದ್ರು ಓಕೆ, ಹಿಂಗೋದ್ರು. ಇಲ್ಲೆಲ್ಲ ಪಾಸ್ತಾ ಮತ್ತೆ ಟೊಮೆಟೊ ಸಾಸ್, ಬೇರೆ ಬೇರೆ ಸಾಸ್, ಮಿಲ್ಕ್ ಅದೆಲ್ಲ ಇಟ್ಟಿದ್ದಾರೆ. ಈಸ್ಟರ್ ಬರ್ತಿದೆ ಇನ್ನೇನು, ಹಂಗಾಗಿ ನೋಡಿ ಈಗ. ಆದರೆ ಇಲ್ಲಿ ಜರ್ಮನಿಲೂ ಕೂಡ ಸಿಗುತ್ತೆ ಈ ಥರ ಕಲರ್ ಎಗ್ಸ್. ಇಲ್ಲೂ ಕೂಡ ಈ ಥರ ಕಲರ್ ಎಗ್ಸ್ಗಳು ಸಿಗುತ್ತೆ. ಬಟ್ ಆಲ್ರೆಡಿ ಇದನ್ನು ಬಾಯ್ಲ್ ಮಾಡಿರ್ತಾರೆ. ಸೊ ಇದೆಲ್ಲ ಬಾಯ್ಲ್ಡ್ ಎಗ್ಸ್. ಹಾಗೆ ಇವಾಗ ಎಗ್ ತಗೋಬೇಕು. ಮತ್ತು ಇವಾಗ ಮಧ್ಯಾಹ್ನಕ್ಕೆ ರೈಸ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಇವಾಗ ರೈಸ್ ತಗೋಬೇಕು. ಎಷ್ಟಿದೆ ರೈಸ್ ಇಲ್ಲಿ? ರೈಸ್ ಒಂದೊಂದು ಕಾಸ್ಟ್ ಇದೆ. ಸ್ವಲ್ಪ ದಪ್ಪದ ಬೇಡ, ಸ್ವಲ್ಪ ಸಣ್ಣ ತಗೋ. ಅದು ಪಿಂಕ್ ಕಲರ್ ಆಲ್ರೆಡಿ ಯೂಸ್ ಮಾಡಿದ್ವಿ ಅನ್ಸುತ್ತೆ ಒಂದ್ಸರಿ ಅಲ್ಲ. ಅದು ಎಷ್ಟಿದೆ 1 kgಗೆ? 1 kgಗೆ 4.79 ಅಂದರೆ 1 kgಗೆ 400 ರೂಪಾಯಿ ಇದೆ ನೋಡಿ ಆ ಅಕ್ಕಿ. ಬೇರೆ ಎಲ್ಲ ಎಷ್ಟು 200-250 ಈ ಥರ ಇದೆ ಬಾಸ್ಮತಿ ರೈಸ್ ಅಷ್ಟೇ. ಚೀಪೆಸ್ಟ್ ಇಲ್ಲಿ ಅಂದರೆ 100-120 ರೂಪಾಯಿ ಇದೆ ಆ ಅಕ್ಕಿ. ಯಾವ ತಣ್ಣ ಹೇಳಿ? ಯಾವುದಾದ್ರೂ ಒಂದು ಇತ್ತು ಇದೆ ಬೆಸ್ಟ್ ಅನ್ಸುತ್ತೆ ಇದು. ಎಲ್ಲ ಸೂಪರ್ ಮಾರ್ಕೆಟ್ಗಳು ಕ್ಲೋಸ್ ಇದೆ ಇವತ್ತು, ಸಂಡೇ ಆಗಿರೋದ್ರಿಂದ. ನಮಗೆ ಹತ್ತಿರದಲ್ಲಿ ಇದೊಂದು ಓಪನ್ ಇತ್ತು, ಹಂಗಾಗಿ ಇಲ್ಲಿಗೆ ಬಂದ್ವಿ. ಬಟ್ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ಕಾಸ್ಟ್ಲಿ ಅನ್ನಿಸ್ತಿದೆ ನನಗೆ. ಎಲ್ಲ ಪ್ರೈಸು ಜಾಸ್ತಿ ಇದೆ ಜರ್ಮನಿಗೆ ಕಂಪೇರ್ ಮಾಡಿದರೆ. ಯಾಕಂದರೆ ಸಂಡೇ ಅಲ್ಲ. ವೆಜಿಟೇಬಲ್ಸ್ ಯಾವ ಕಡೆ ಇದೆ ಸ್ಟಾರ್ಟಿಂಗ್ ಅಲ್ಲೆಲ್ಲ? ಸೊ ಬಾ ಮತ್ತೆ ಇದು ತೊಗೊಳ್ಳೋಣ. ಸ್ವಲ್ಪ ಟೊಮೆಟೊಸ್ ತೊಗೊಳ್ಳೋಣ. ಇಲ್ಲಿ ನೋಡಿ, ಇಲ್ಲಿ ಫ್ರೂಟ್ಸ್ ಇದೆ, ಈ ಕಡೆ ವೆಜಿಟೇಬಲ್ಸ್ ಎಲ್ಲಿದೆ? ಈ ಕಡೆ ವೆಜಿಟೇಬಲ್ಸ್ ಇದೆ. ಟೊಮೆಟೊ ರೇಟ್ ನೋಡಿ ಎಷ್ಟಿದೆ ಅಂತೇಳಿ. ಈ ಥರ ಟೊಮೆಟೊ ಬರೀ ಇಷ್ಟಕ್ಕೆ ಎಷ್ಟು 250 ಗ್ರಾಮ್ಸ್ ಇದೆ, 150 ರೂಪಾಯಿ. ಹಾಗೆ ಇದು ಟೊಮೆಟೊ kgಗೆ 330 ರೂಪಾಯಿ ಇದೆ ಟೊಮೆಟೊ. ಅರ್ಧ kg ನೂಕೋಲ್ಗೆ 180 ರೂಪಾಯಿ ಅಂತೆ. ಹಾಗೆ ಒಂದೊಂದು ಎಲೆಕೋಸು ಇದೆಯಲ್ಲ, ಹೂಕೋಸು ಎಲೆಕೋಸು ಅದೆಲ್ಲ 250-300 ರೂಪಾಯಿ ಇದೆ. ಆಲೂಗೆಡ್ಡೆ ನೋಡಿ, ಆಲೂಗೆಡ್ಡೆ ಎಷ್ಟಿದೆ? 300 ರೂಪಾಯಿ ಆಲೂಗೆಡ್ಡೆ. ಬಟ್ ಇದು 180 ರೂಪಾಯಿ ಈ ಥರ ಇದೆ. ಗೆಣಸು ನೋಡಿ, ಗೆಣಸು ಸ್ವೀಟ್ ಪೊಟ್ಯಾಟೊ, ಸಿಹಿ ಗೆಣಸು 1 kgಗೆ ಎಷ್ಟು 450-500 ರೂಪಾಯಿ ಆ ಥರ ಇದೆ. ಆನಿಯನ್ ರೇಟ್ ನೋಡೋಣ ಬನ್ನಿ. ಈ ಆನಿಯನ್ 3 kgsಗೆ ಆನಿಯನ್ ಒಂದು ಪರವಾಗಿಲ್ಲ ಕಡಿಮೆ ಸಿಗುತ್ತೆ. 3 kgಗೆ 200 ರೂಪಾಯಿ ಆ ಥರ ಇದೆ. ಉದಯ್, ಬಿಯರ್ ರೇಟ್ ಜರ್ಮನಿ ಅಷ್ಟೇ ಇದೆಯಲ್ಲ ಇಲ್ಲಿ ಜಾಸ್ತಿನಾ? ಜಾಸ್ತಿ ಇದೆಯಂತೆ ಇಲ್ಲಿ ಜರ್ಮನಿಗಿನ್ನ ಬಿಯರ್ ರೇಟು. ಬೇರೆ ಏನು ಜಾಸ್ತಿ ಅನ್ನಿಸ್ತು? ಎಲ್ಲ ಜಾಸ್ತಿ ಇದೆ ಇಲ್ಲಿ. ಓಕೆ, ಈ ಕಡೆ ಅಂತೆ ಬಾ. ಇಷ್ಟೇ ತಗೊಂಡಿದ್ದು. ಹಾಲು, ಮೊಸರು, ಅಕ್ಕಿ ಮತ್ತು ಟೊಮ್ಯಾಟೊ ಹಾಗೆ ಮೊಟ್ಟೆ ಇಷ್ಟು ತಗೊಂಡ್ವಿ. ಸೊ ಒಂದು ಎಷ್ಟು 1800 ರೂಪೀಸ್ ಅಷ್ಟಾಯಿತು. ಕ್ವಿಕ್ ಗ್ರಾಸರಿ ಶಾಪಿಂಗ್ ಆಯಿತು. ಸೊ ಇವಾಗ ಇಲ್ಲಿಡೋಣ, ಕಾರಲ್ಲಿ ಇಟ್ಟು ಇವಾಗ ಹೋಟೆಲ್ ಕಡೆ ಹೊರಡೋಣ. ಏನಕ್ಕೆ ನಿಲ್ಸಿದ್ ನೀನು ಇಲ್ಲಿ? ಇಲ್ಲ, ಅದು ಚರ್ಚ್ದು ಮತ್ತೆ ಬ್ಯಾಕ್ಗ್ರೌಂಡ್ ಮೌಂಟೇನ್ಸ್ದು ಫೋಟೋ ಚೆನ್ನಾಗಿ ಬರುತ್ತೆ ಅಂತೇಳಿ ನಿಲ್ಲಿಸಿದೆ. ಈ ಥರ ಎಲ್ಲೆಲ್ಲಿ ಇರುತ್ತೆ ಅಲ್ಲೆಲ್ಲ ನಿಲ್ಸೋದು, ಫೋಟೋ ತೆಗಿಯೋದು. ಸೊ ಆ ಚರ್ಚ್ ಮತ್ತೆ ಹಿಂದೆ ಇರೋ ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿರುತ್ತೆ ಅಂತ ತೆಗ್ದಿದಾರಂತೆ, ನಿಲ್ಸಿದಾರಂತೆ ಕಾರ್ನ ಫೋಟೋ ತೆಗಿಯೋಕ್ಕೆ. ಹಿಂದೆ ಮನೆಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಚಿನ್ನಿ ಹೋಟೆಲ್ಗೆ ಹೋಗ್ತಾ ಇದೀವಿ. ಈಗ ಹೋದ್ಮೇಲೆ ಏನು ಮಾಡೋದು ಇವಾಗ? ಇವಾಗ ಹೋಟೆಲ್ಗೆ ಹೋದ್ಮೇಲೆ ಜುಕುನಿ ಹೋಗೋದಂತೆ. ಜುಕುನಿ ಅಂದ್ರೆ ಏನು ಅಂತ ಹೋಟೆಲ್ಗೆ ಹೋಗ್ಬಿಟ್ಟು ತೋರಿಸ್ತೀನಿ ಬನ್ನಿ. ಇನ್ನೊಂದು ಸ್ಟಾಪ್ ತಗೊಂತಿದ್ಯಾ? ಏನು ಕೇಳು?
ಇನ್ನೊಂದು ಸ್ಟಾಪ್ ತಗೊಂತಿದ್ದಾರೆ ಇವಾಗ ಫೋಟೋ ತೆಗಿಯಕಂತೆ. ಯಾವ ಫೋಟೋ? ಗೂಗಲ್ ಅಲ್ಲಿ ಒಂದು ಫೋಟೋ ನೋಡಿದ್ದೆ, ಹಾ ಚೆಸ್ಟ್, ಹಾ ಅದಕ್ಕೆ ಒಂದು ಫೋಟೋ ತೆಗಿದ್ದೀನಿ. ಸರಿ ನಾವು ಇಳಿತೀವಿ ಬಾ. ಅದು ಆ ಚರ್ಚ ಅಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ, ಚೆನ್ನಾಗಿದೆ. ಮೇಲ್ಗಡೆ ಅದು ಏರೋಪ್ಲೇನ್, ಅದು ಏರೋಪ್ಲೇನ್ ಹೋಗ್ತಿದೆ. ಏರ್ ಇಂಡಿಯಾ ಹೋಗ್ತೀಯಾ? ಈ ಹಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಆ ಚರ್ಚ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಫುಲ್ಲು ಹಿಂದೆ ಈ ಕಡೆ ಎಲ್ಲ ಸರೌಂಡಿಂಗ್ಸಲ್ಲಿ ಮೌಂಟೇನ್ ಇದೆ. ಹಾಗೆ ಅದ್ರ ಹತ್ರ ಆರ್ಕಿಟೆಕ್ಚರ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಮತ್ತು ಅಲ್ಲಿ ನೋಡ್ತಿದ್ದೀರಲ್ಲ ಮೌಂಟೇನ್, ಅಲ್ಲೇ ನಮ್ಮ ಗೆಸ್ಟ್ ಹೌಸ್ ಇರೋದು, ಅದ್ರ ಹತ್ರನೇ. ಗ್ರಾಸರಿ ಶಾಪಿಂಗ್ ಮಾಡಿಕೊಂಡು ಇವಾಗ ಗೆಸ್ಟ್ ಹೌಸ್ ಹತ್ರ ಬಂದ್ವಿ. ಇವಾಗ ಜುಕುನಿ ಹೋಗೋಣ ಬನ್ನಿ, ತೋರಿಸ್ತೀನಿ ಜುಕುನಿ ಅಂದರೆ ಏನು ಅಂತ. ಸಿಯಾ ಅಂತೂ ಫುಲ್ ಎಕ್ಸೈಟ್ ಆಗಿದ್ದಾಳೆ ಜಕುಜಿ ಒಳಗಡೆ ಹೋಗೋದಿಕ್ಕೆ. ಅವಳು 1 ವೀಕಿಂದ ಯಾವಾಗ ಹಾಗೆ ನೆನೆ ಇಲ್ಲಿ ಬಂದಾಗಿಂದನೂ ಎಷ್ಟೊತ್ತಿಗೆ ಹೋಗ್ತೀನಿ ಅಂತ ಕಾಯ್ತಾ ಇದ್ಲು. ಫೈನಲಿ ಹೋಗ್ತಿದ್ದಾಳೆ. ಹಾಗೆ ಸವನ. ಸೊ ಇದ್ರೊಳಗಡೆ ಯಾವ ಥರ ಇದೆ ಗೊತ್ತಾ? ಬನ್ನಿ ತೋರಿಸ್ತೀನಿ. ಈ ಥರ ಇದೆ. ಸೊ ಇವಾಗ ಜಕುಜಿಗೆ ಹೋಗೋಣ ಬನ್ನಿ. ಚಳಿ ನೋಡಿ, ಜುಕುನಿ ಅಲಿಯಾಸ್ ಜಕೂಜಿ. ಸ್ಪೆಂಡ್ ಮಾಡಾದ್ಮೇಲೆ ಇವಾಗ ಬಿಸಿ ಬಿಸಿ ಟೀ ಮಾಡ್ಕೊತಾ ಇದೀವಿ. ಇಲ್ಲಿ ತುಂಬಾನೇ ಫ್ಲೇವರ್ಸ್ ಟೀ ಇದೆ. ಹಾಗೆ ಇವ್ರು ನೋಡಿ ಇಲ್ಲಿ ಬನಾನಾ ತಿಂತಾ ಕೂತಿದ್ದಾರೆ. ಅವ್ರಿಗೆ ಯಾವ್ದ್ಯಾವ್ದು ಬೇಕು ಟೀ ಪ್ಯಾಕೆಟ್ಸ್ ತಗೊಂಡು. ಸೊ ಟೀ ಹಾಕೊಳ್ಳೋಣ. ಜವನ ಒಳಗಡೆ ಈ ಥರ ಇದೆ. ಇಲ್ಲೊಂದು 15 ಮಿನಿಟ್ಸ್ ಕೂತ್ಕೊಂಡಿದ್ವಿ. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಂದು ಫಸ್ಟ್ ಟೈಮ್ ಬೇರೆ, ಚೆನ್ನಾಗಿತ್ತು. ಸೊ ಜಕೂಜಿ ಕೂಡ ಫಸ್ಟ್ ಟೈಮ್, ನಂದು ಜವನ ಕೂಡ ಫಸ್ಟ್ ಟೈಮ್. ಇವಾಗ ಜಕೂಜಿಲಿ ಟೈಮ್ ಸ್ಪೆಂಡ್ ಮಾಡಾಯಿತು, ಜವನದಲ್ಲೂ ಟೈಮ್ ಸ್ಪೆಂಡ್ ಮಾಡಾಯಿತು. ಇವಾಗ ಏನು ಬಾಕಿ ಹೇಳಿ, ಹೊಟ್ಟೆ ಹಸಿತಿದೆ, ಅಡುಗೆ ಮಾಡಬೇಕು. ಇವಾಗ ಉದಯ್ ಟರ್ನ್. ಏನು ಅಡುಗೆ ಮಾಡ್ತಾರೆ ಗೊತ್ತಿಲ್ಲ, ಬನ್ನಿ. ಇವಾಗ ಕಿಚನ್ ಉದಯ್ ಅವ್ರದ್ದು. ಏನಿದೆ ಇವತ್ತು ನಿಮ್ಮ ಕಿಚನಲ್ಲಿ ಸ್ಪೆಷಲ್? ಮಶ್ರೂಮ್ ಕರಿ ರೈಸ್ ಮಾಡ್ತಾ ಇದ್ದಾರೆ. ಓಕೆ, ಆಮೇಲೆ ಬರ್ತೀವಿ. ಅನ್ನ ಮತ್ತೆ ಮಶ್ರೂಮ್ ಗ್ರೇವಿ ರೆಡಿ ಆಗಿದೆ. ಮಶ್ರೂಮ್ ಗ್ರೇವಿ ಅವರೇ ಮಾಡಿದ್ದು, ಅನ್ನ ನಾನು ಮಾಡಿದ್ದು. ಯಾರೇ ಮಾಡಿದ್ರು ನಾನೇ ಹಾಕೊಡ್ಬೇಕು. ತಗೊಳ್ಳಿ, ಊಟ ರೆಡಿ ಇದೆ. ಊಟ ರೆಡಿ. ಊಟ ಮಾಡೋಣ. ಥ್ಯಾಂಕ್ ಯು. ಯು ವೆಲ್ಕಮ್. ಇವಾಗ ಸಿಯಂಗೆ ಬರುತ್ತೆ ನೆಕ್ಸ್ಟ್. ಇವಾಗ ಊಟ ಎಲ್ಲ ಆಯಿತು. ಎಲ್ಲೋಗ್ತಿದ್ದೀವಿ ಗೊತ್ತಾ? ಫಸ್ಟ್ ಟೈಮ್ ಡ್ರೋನ್ ಹಾರ್ಸಕ್ಕೆ ಹೋಗ್ತಾ ಇದ್ದೀವಿ. ಹೊಸದಾಗಿ ಡ್ರೋನ್ ತಗೊಂಡಿದ್ದಾರೆ, ಬಟ್ ಯಾವತ್ತೂ ಹಾರಿಸಿಲ್ಲ. ಹಾಗೆ ಇಲ್ಲಿ ಪ್ಲೇಸ್ ಕೂಡ ಚೆನ್ನಾಗಿದೆ, ಮರ ಗಿಡಗಳು ಏನಿಲ್ಲ ಹಂಗೆ. ಅದಕ್ಕೆ ಇಲ್ಲೇ ಹಾರಿಸಿ ಒಂದ್ಸರಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ಅಲ್ಲೋಡಿ, ಅಲ್ಲಿ ಡ್ರೋನ್ ಹಾರ್ಸೋದಕ್ಕೆ ರೆಡಿ ಆಗಿದ್ದಾರೆ. ರೆಡಿನಾ ಡ್ರೋನ್ ಹಾರ್ಸೋಕ್ಕೆ? ಎಸ್, ರೆಡಿ ಇದೀವಿ. ಎಲ್ಲ ಪ್ರಾಕ್ಟೀಸ್ ಮಾಡಿದ್ದೀರಾ? ಇವತ್ತೇ ಪ್ರಾಕ್ಟೀಸ್ ಮಾಡ್ತಿರೋದಾ? ಇದೇ ಫಸ್ಟ್ ಟೈಮ್ ಲೈಫಲ್ಲಿ ಡ್ರೋನ್ ಹಾರಿಸ್ತಿರೋದು. ನೋಡೋಣ, ಫುಟೇಜ್ ಚೆನ್ನಾಗಿ ಬಂದರೆ ಹಾಕ್ತೀನಿ, ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ. ಡ್ರೋನಲ್ಲಿ ಕೂತಿದೆ, ಹಾರೋದೊಂದೇ ಬಾಕಿ. ಕೊಂಡಿದ್ದೀವಿ. ರೆಡಿನಾ? ನೋಡಿ, ಇಲ್ಲಿ ಡ್ರೋನ್ ಹಾರ್ತಿದೆ. ಚಿನಿ ಪಪ್ಪನೇ ಫಸ್ಟ್ ಟೈಮ್ ಮಾಡ್ತಿರೋದು. ಸುಮ್ನಿರು, ಸಿಯಾ ಮಾಡ್ಬೇಕಂತೆ ಅಲ್ಲಿ. ನಾವೇ ಇವಾಗ ಟ್ರೈ ಮಾಡ್ತಾ ಇದೀವಿ. ಇದೇ ಫಸ್ಟ್ ಟೈಮು. ಮೇಲೆ ಹೋಗ್ತಾ ಇಲ್ಲ, ಇದು ಇಲ್ಲೇ ಇದೆ. ಸೋಯ್ತು.
ಕಾಣಿಸ್ತಾ ಇದೆಯಾ? ರಾಬಿಟ್ ಕಾಣಿಸ್ತಾ ಇದೆ. ಕತ್ತೆಗಳು ಸರ್, ಕತ್ತೆಗಳು 2 ಕತ್ತೆಗಳು ನಿಂತಿದೆ ಇಲ್ಲಿ. 2 ಕತ್ತೆನಾ? ಯಪ್ಪ ಕಾಣಿಸೋದಿಲ್ಲ ಅನ್ಸುತ್ತೆ. ಅಲ್ಲ, ಆ ಕಡೆ ಏನಿದೆ ನೋಡೋಣ ಬನ್ನಿ. ಬಾಚಿನಿ ಮೆಲ್ಲೆ ಮೆಲ್ಲೆ ಬಾ. ಆ ಕಡೆ ಏನಿದೆ ನೋಡೋಣ. ಓಕೆ, ಸೊ ಈ ಕಡೆ ಏನಿದೆ ನೋಡೋಣ ಬನ್ನಿ. ಓ, ಮನೆ ಒಳಗಡೆ ಹೆಂಗಿದೆ ಗೊತ್ತಾ? ಡಾಂಕಿ ಮನೆ. ಕತ್ಲೆ ಕಾಣಿಸ್ತಿಲ್ಲ. ಕಾಣಿಸುತ್ತೆ. ಈ ಥರ ಏನೇನೋ ಇಟ್ಟಿದ್ದಾರೆ ಒಳಗಡೆ. ಈ ಥರ ಇದೆ. ಹಾಗೆ ಇಲ್ಲೇನಿದೆ ಏನೋ ಕಾಣಿಸ್ತಾ ಇಲ್ಲ. ಇಲ್ಲಿ ಈ ಥರ ಇದೆ ನೋಡಿ. ಇವರು ಮಕ್ಳುಗಳು ಕರ್ಕೊಬಂದ್ರೆ ಅವರಿಗೆ ಆಟ ಆಡ್ಸೋದಕ್ಕೆ ಅಂತ ಸಪ್ರೇಟ್ ಪ್ಲೇಸ್ ಮಾಡಿದ್ದಾರೆ. ಯಾವ್ದ್ಯಾವ ಥರ ಇದೆ ನೋಡಿ. ಓಕೆ, ಏನಿಲ್ಲಿ ATM ಇದೆ, ವರ್ಕ್ ಆಗುತ್ತಾ? ಇಲ್ಲಿ ಅಲ್ಲ, ಈ ಹೋಟೆಲಲ್ಲಿ ಕಾಡ್ ಮಧ್ಯೆ ಇದೊಂದೇ ಒಂದು ಬಿಲ್ಡಿಂಗ್ ಇದೆ. ಇಲ್ಲಿ ಯಾರು ಬಂದು ಡ್ರಾ ಮಾಡ್ಕೊಂತಾರೆ ದುಡ್ಡನ್ನ? ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗೋರೆ ಇವತ್ತು. ಆಫ್ಟರ್ನೂನ್ ಊಟ ಆದ್ಮೇಲೆ ಡ್ರೋನ್ ಎಲ್ಲ ಹಾರಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಹೊರಗಡೆ ಹೋಗ್ತಾ ಇದೀವಿ. ಆಕ್ಚುಲಿ ಇವತ್ತೇನ್ ಪ್ಲಾನ್ ಮಾಡಿದ್ವಿ ಅಂದ್ರೆ ಫುಲ್ ರೆಸ್ಟ್ ಡೇ ಅಂತಾನೆ ಪ್ಲಾನ್ ಮಾಡಿದ್ದು. ಸೊ ಎಲ್ಲೂ ಹೋಗೋದ್ ಬೇಡ, ರೆಸ್ಟ್ ಮಾಡೋಣ ಹೋಟೆಲಲ್ಲಿ ಅಂತಾನೆ ಪ್ಲಾನ್ ಮಾಡ್ಕೊಂಡ್ ಬಂದಿದ್ವಿ. ಹಂಗೇನೆ ಮಾಡಿದ್ವಿ. ಬಟ್ ಬೆಳಿಗ್ಗೆಯಿಂದನೂ ಅಲ್ಲೇ ಇದ್ದು ಸ್ವಲ್ಪ ಇವಾಗ ಬೋರ್ ಅನಿಸ್ತಿತ್ತು. ಸರಿ ಹೊರಗೆ ಹೋಗಿ ಯಾವ್ದಾದ್ರು ಕಾಫಿ ಶಾಪ್ಗೆ ಹೋಗಿ ಕಾಫಿ ಕುಡ್ಕೊಂಡ್ ಬರೋಣ ಅಂತ ಹೇಳಿ ಇವಾಗ ಹೊರಗೆ ಹೋಗ್ತಾ ಇದೀವಿ. ನಮ್ ಗೆಸ್ಟ್ ಹೌಸ್ ಇಂದ ಮೇಲ್ಗಡೆ ನಿಂತ್ಕೊಂಡಾಗ ಕೆಳಗಡೆ ಕಾಣಿಸ್ತಿತ್ತಲ್ಲ ಊರುಗಳು, ಅದೆಲ್ಲ ಇದೆ ನೋಡಿ. ಸೊ ಇವಾಗ ಆ ಊರಿಗೆ ಬಂದ್ವಿ. ಹಾಗೆ ಈ ಚರ್ಚ್ ಏನ್ ಕಾಣಿಸ್ತಿದೆಯಲ್ಲ, ಇದು ಕೂಡ ಮೇಲ್ಗಡೆಯಿಂದ ಕಾಣಿಸುತ್ತೆ, ಪುಟ್ಟದಾಗಿ ಕಾಣಿಸುತ್ತೆ. ಇವಾಗ ನೋಡಿ ಯಾವ ತರ ಕಾಣಿಸ್ತಿದೆ ಅಂತ. ಸ್ಟ್ರೀಟ್ ಒಂಥರ ಎಷ್ಟು ಚೆನ್ನಾಗಿದಲ್ಲ. ಆದ್ರೆ ನೀನು ಇಲ್ಲಿ ಒಂದು ಅಬ್ಸರ್ವ್ ಮಾಡ್ದ, ಜಾಸ್ತಿ ಎಲ್ಲಾ ಇದ್ರಲ್ಲೂ ಪೇಂಟಿಂಗ್ಸ್ ಇದಲ್ಲ. ಏನಕ್ಕೆ ಗೊತ್ತಿಲ್ಲ, ಮೇ ಬಿ ಇವ್ರದ್ದು ಟ್ರೆಡಿಷನ್ ಇಲ್ಲ, ಮುಂಚೆ ತರ ಇರ್ಬೋದು. ಬಟ್ ನಾನು ಅಬ್ಸರ್ವ್ ಮಾಡ್ತಿದ್ದೀನಿ ಅವಾಗಿಂದ ಎಲ್ಲಾ ಕಡೆ ಬಿಲ್ಡಿಂಗ್ಸ್ಗಳ ಮೇಲೆ ಪೇಂಟಿಂಗ್ಸ್ಗಳಿದೆ. ಎಷ್ಟು ಚೆನ್ನಾಗಿದೆ ಅಲ್ಲ, ಕಲರ್ ಬಿಲ್ಡಿಂಗ್ಸ್, ಸೂಪರ್ ಇದೆ. ಯಾವುದು ಇದು? ಕೆಫೆನೇನಾ? ಸೊ ಇಲ್ಲಿ ಒಂದು ಓಪನ್ ಇದೆ, ನೋಡೋಣ ಬನ್ನಿ. ಕ್ಲೋಸಾ? ಇದು ಕ್ಲೋಸೇನೆ. ಹಾ, ಒಂಥರ ಎಲ್ಲ ಬಿಲ್ಡಿಂಗ್ಸ್ಗಳು ಯುನೀಕ್ ಆಗಿದೆ. ಫುಲ್ ಇವ್ರದೇ ಮೋಸ್ಟ್ಲಿ ಆಸ್ಟ್ರಿಯನ್ ಆರ್ಕಿಟೆಕ್ಚರ್ ಇರ್ಬೋದು. ಇಲ್ಲೊಂದು ಹಳೆ ಮನೆ ತರ ನೋಡಿದ್ವಿ, ಅದನ್ನ ನೋಡಕ್ ಹೋಗ್ತಾ ಇದೀವಿ. ನೋಡಿ ಎಷ್ಟು ಹಳೆ ಮನೆ, ಮೇಲ್ಗಡೆ ಹೆಂಗಿದೆ ನೋಡಿ. ಬುಕ್ಸ್ಗಳು ಇಟ್ಟಿದ್ದಾರೆ. ಈ ಬುಕ್ಸ್ ಏನಿದೆ ಅದೆಲ್ಲ ನ್ಯೂ ಬುಕ್ಸ್ಗಳು, ಕವರ್ ಕೂಡ ಆಗಿದೆ. ಬಟ್ ಫ್ರೀ ಆಗಿ ತಗೊಂಡೋಗ್ಬೋದಂತ ಇಲ್ಲಿ ಬರ್ದಿದ್ದಾರೆ ನೋಡಿ, ಐಂಗೇಶಿಂಗ್ ಫ್ಯೂರ್ಜಿ ಅಂತ. ಸೊ ನಿಮಗೆ ಒಂದು ಗಿಫ್ಟ್ ಅಂತ ಹೇಳಿ. ಸೊ ಯಾವ್ದಿದೆ? ನಂಗೂ ಹಂಗೆ ಅನಿಸ್ತು. ಗುರು ಅಂದ್ರೆ ದ ಡೆತ್ ಆಫ್ ಅ ಗುರು ಅಂತ. ಇದು ರವಿ ಮಹಾರಾಜ್ ಅವರ ನಿಜವಾದ ಕತೆ. ಅವರು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿ ಗುರು ಆಗಬೇಕಾದವರು. ಆದ್ರೆ ಜೀವನದ ಸತ್ಯವನ್ನು ಹುಡುಕೋ ಮೂಲಕ ಅವರು ಇಡೀ ಜೀವನವನ್ನೇ ಬದಲಾಯಿಸಿಕೊಳ್ಳುತ್ತಾರೆ. ಇದು ಧರ್ಮದ ಕಥೆಯಲ್ಲ, ಸತ್ಯವನ್ನು ಅರಿಯುವ ಧೈರ್ಯದ ಕತೆ. ಊರಿಗೆ ಬಂದಿದ್ವಿ ಅಂತ ನೆನಪಿಗೋಸ್ಕರ ನಾನು ಈ ಬುಕ್ ನ ತಗೊಂಡು ಹೋಗ್ತಾ ಇದ್ದೀನಿ. ಹಾಗೆ ತುಂಬಾ ಜನ ಕೇಳ್ತೀರಾ ಈ ಊರ ಹೆಸರೇನು, ನೀವು ಹೇಳೇ ಇಲ್ಲ, ಹೋಗಿ ಸುತ್ತಾಡ್ತಿದ್ದೀರಾ ಅಂತ ಹೇಳಿ. ಊರ ಹೆಸರು ಟೆಲ್ಫ್ಸ್ ಅಂತ ಹೇಳಿ. ಈಗ ಅಲ್ಲಿ ನಾನು ಆಗ್ಲೇ ತೋರಿಸಿದ್ನಲ್ಲ ಒಂದು ಬ್ಯೂಟಿಫುಲ್ ಆಗಿದೆ ಚರ್ಚ್ ಅಂತ ಹೇಳಿ, ಅದ್ರ ಹತ್ರ ಹೋಗೋಣ ಬನ್ನಿ. ಅಂದ್ರೆ ಆರ್ಕಿಟೆಕ್ಚರ್ ಚೆನ್ನಾಗಿದೆ ನೋಡೋದಕ್ಕೆ, ಸಿಂಪಲ್ ಆಗಿ. ಇಲ್ಲೊಂದು ಸ್ಮಾಲ್ ಚರ್ಚ್ ಇದೆ ನೋಡಿ, ಇದು ಒಂಥರ ಯುನೀಕ್ ಆಗಿ ಚೆನ್ನಾಗಿದೆ. ಊರು ಹೇಗಿದೆ ಇದು? ಈ ಬುಕ್ ನ ಯುರೋಪಲ್ಲಿ ನೋಡಿ ನಿಮಗೇನನ್ನಿಸ್ತು ಕಾಮೆಂಟ್ ಮಾಡಿ ಹೇಳಿ. ಇದು
ನೋಡಿ ಈ ಊರಿನ ರಾಟ್ ಹೌಸ್ ಅಂದರೆ ಗೌರ್ಮೆಂಟ್ ಆಫೀಸು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಇರುತ್ತಲ್ಲ ಅಂದರೆ ಗ್ರಾಮ ಪಂಚಾಯತಿ, ಆ ಥರ ಈ ಊರಿನ ಗೌರ್ಮೆಂಟ್ ಆಫೀಸ್ ಇದು. ಕೆಳಗಡೆ ಕೆಫೆ ಇದೆ. ಆ್ಯಕ್ಚುಲಿ ಅವಾಗ ಈ ಕೆಫೆಗೆ ಹೋಗೋಣ ಅಂತ ಹೋದ್ವಿ, ಬಟ್ ಕ್ಲೋಸ್ ಆಗಿತ್ತು. ಇವಾಗ ಈ ಸ್ಟ್ರೀಟಲ್ಲಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೇಗಿತ್ತು ಇವತ್ತಿನ ವ್ಲಾಗ್? ಹಾಗೆ ಸ್ವಲ್ಪ ಟೆಲ್ಫ್ ಸಿಟಿನ ತೋರಿಸೋದಕ್ಕೆ ಟ್ರೈ ಮಾಡಿದ್ವಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಟೇ ಸೇಫ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.